ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ಮಂಜುನಾಥ್ ಚಂದ್ರ. ಪ್ರತಿ ಸರಿ ಹಾಗೆ ಇವತ್ತು ಕೂಡ ಒಂದು ಸುದ್ದಿಯನ್ನು ತಂದಿದ್ದೀವಿ. ಏನಪ್ಪ ಅಂತಂದರೆ, ಬೆಂಗಳೂರು ಅಷ್ಟೇ ಅಲ್ಲ, ದೇಶಾದ್ಯಂತ ಇರುವಂತಹ ಹೆಂಗಸರಿನ ಕೂದಲಿಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ. ಅದರಲ್ಲೂ ಕೂಡ ಎಕ್ಸ್ಪೋರ್ಟ್ನಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂಥ ವಿಚಾರ ಏನಂತಂದರೆ, ಹೆಂಗಸರಿನ ಕೂದಲುಗಳಿಗೆ ಅತಿ ಹೆಚ್ಚಾಗಿ ಲಾಭದಾಂಶ ಸಿಗ್ತಾ ಇರ್ತಕ್ಕಂಥದ್ದು. ಹೌದು, ಭಾರತದ ಮಹಿಳೆಯರ ಕೂದಲುಗಳಿಗೆ ಅತಿ ಹೆಚ್ಚಾಗಿ ಲಾಭ ಸಿಗ್ತಾ ಇದೆ. ಅದರಲ್ಲೂ ಕೂಡ ತಲೆ ಕೂದಲಿಗೆ ಬಹಳಷ್ಟು ಬೇಡಿಕೆಗಳು ಕೂಡ ಹೊರದೇಶಿನ ದೇಶಗಳಲ್ಲಿ, ಚೈನಾ, ಜಪಾನ್ ಈ ಥರ ದೇಶಗಳಲ್ಲಿ ಬಹಳಷ್ಟು ಬೇಡಿಕೆ ಹೆಚ್ಚಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹೌದು, ಬೆಂಗಳೂರಿನಲ್ಲಿ ಕೂಡ ಅದೇ ರೀತಿಯಾಗಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲಾದ ನಂತರ ಒಂದು ತನಿಖೆ ಮಾಡ್ತಾ ಹೋದಾಗ ಹೆಂಗಸರಿನ ಕೂದಲಿನ ಬೆಲೆಗೆ ಆಚೆ ಕಡೆ ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದವರು ನಮ್ಮ ಭಾರತದ ಮಹಿಳೆಯರ ಕೂದಲುಗಳಿಗೆ ಕೋಟ್ಯಾಂತರ ರೂಪಾಯಿ ಅಷ್ಟು ದುಡ್ಡನ್ನು ಕೊಟ್ಟು ಇಲ್ಲಿನ ಭಾರತೀಯ ಮಹಿಳೆಯರ ಕೂದಲುಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಸಂಸ್ಥೆಯವರೇ ಭಾರತಕ್ಕೆ ಬಂದು, ಅದರಲ್ಲೂ ಕೂಡ ಬೆಂಗಳೂರಿಗೆ ಬಂದು ಆ ಕೂದಲನ್ನ ಟೆಸ್ಟ್ ಮಾಡಿ ಅವರ ದೇಶಕ್ಕೆ ತಗೊಂಡು ಹೋಗುವಂಥದ್ದು ನಡೀತಾ ಇರ್ತಕ್ಕಂಥದ್ದು. ಯಾಕೆ ಈ ರೀತಿಯಾಗಿ ಪ್ರಕರಣ ಬೆಳಕಿಗೆ ಬಂತು ಅಂದರೆ, ಇತ್ತೀಚಿನ ಕೆಲವು ತಿಂಗಳುಗಳ ಅಥವಾ ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣ ದಾಖಲಾಗುತ್ತೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಏನಪ್ಪ ಅಂತಂದರೆ, ಏನೊಂದು ಮಹಿಳೆಯರ ಕೂದಲುಗಳನ್ನು ಎಲ್ಲವನ್ನು ಕೂಡ ಒಂದು ಗೋಣಿಚೀಲದಲ್ಲಿ ಹಾಕಿ ಸುಮಾರು 5ರಿಂದ 6 ಮೂಟೆಗಳಷ್ಟು ಗೋಣಿಚೀಲದಲ್ಲಿ ತುಂಬಿಸಿ ಅವೆಲ್ಲವನ್ನು ಕೂಡ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬೇಸ್ಮೆಂಟ್ ಅಂಗಡಿಯಲ್ಲಿ ಇಟ್ಟಿರ್ತಾರೆ. ಆದರೆ ಏಕಾಏಕಿ ಇನ್ನೇನು ಎಕ್ಸ್ಪೋರ್ಟ್ ಆಗೋದಕ್ಕೆ 2-3 ದಿವಸ ಇರಬೇಕು, ಅಷ್ಟರೊಳಗೆ ಕಳ್ಳರು ಬಂದು ಆ ಮಹಿಳೆಯರು ತುಂಬಿಸಿರ್ತಕ್ಕಂಥ ಬ್ಯಾಗ್ಗಳು, ಅಂದರೆ ಮಹಿಳೆಯರ ಕೂದಲುಗಳನ್ನು ತುಂಬಿಸಿರ್ತಕ್ಕಂಥ ಬ್ಯಾಗ್ಗಳನ್ನೆಲ್ಲವನ್ನು ಕೂಡ 3-4 ಚೀಲಗಳನ್ನು ಕಳ್ತನ ಮಾಡಿ ಬೇರೆ ಕಡೆಗೆ ಸಾಗಿಸ್ಬಿಟ್ಟಿರ್ತಾರೆ. ಇದೆಲ್ಲವನ್ನು ಕೂಡ ನೋಡಿದಂಥ ಅಂಗಡಿಯ ಮಾಲೀಕರಿಗೆ ಸಾಕಷ್ಟು ಆಘಾತ ಆಗುತ್ತೆ. ಕೊನೆಗೆ ಪೊಲೀಸರು ಕೂಡ ಕರೆ ಮಾಡಿ ಈ ರೀತಿ ಕೂದಲು ಕಳ್ತನ ಆಗಿದೆ ಅಂತ ಹೇಳಿದಾಗ, ಎಲ್ಲೋ ಒಂದು ಕಡೆಗೆ ಪೊಲೀಸರು ಕೂಡ ಕೂದಲು ಕಳ್ತನ ಆಗಿದೆ, ಅದರಲ್ಲಿ ಏನಿದೆ ವಿಶೇಷತೆ ಅಂತ ಹೇಳ್ತಾರೆ. ಆದರೆ ಯಾವಾಗ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದಾಗ ಆ ಕೂದಲಿನ ಹಿಂದಿನ ರಹಸ್ಯವನ್ನು ತಿಳ್ಕೊಳ್ತಾ ಹೋದಾಗ ಪೊಲೀಸರಿಗೂ ಕೂಡ ಒಂದು ಆಶ್ಚರ್ಯ ಕಾದಿರ್ತಕ್ಕಂಥದ್ದು ಏನಂತಂದರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಈ ಕೂದಲಿಗೆ ಅಂತ ಕೂಡ ಅವರು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ವಿಚಾರವಾಗಿ ಹೇಳೋದಾದರೆ, ರಾತ್ರಿ ಸುಮಾರು 7:30ರಿಂದ 8 ಗಂಟೆಗೆ ಅಂಗಡಿ ಮಾಲೀಕರು ಒಂದು ಅಂಗಡಿ ಬಾಗಿಲುಗಳನ್ನು ಹಾಕ್ಕೊಂಡು ಮನೆಗೆ ವಾಪಸ್ ತೆರಳಿ ಬೆಳಗ್ಗೆ ಬರೋಷ್ಟರಲ್ಲಿ ಅಂಗಡಿ ಕಳ್ತನ ಆಗಿದೆ. ಸುಮಾರು 4ರಿಂದ 5 ಚೀಲದ ಬ್ಯಾಗ್ಗಳು ನಾಪತ್ತೆ ಆಗಿರ್ತಕ್ಕಂಥದ್ದು. ಆ CCTV ಫುಟೇಜ್ ನೋಡಿದ್ರೆ ನಿಜಕ್ಕೂ ಕೂಡ 1 by 1 ಆ ಹುಡುಗ ಚೀಲದಲ್ಲಿ ತುಂಬಿಸ್ಕೊಂಡು ಮುಂದ್ಗಡೆ ಒಂದು ಟಾಟಾ ಏಸ್ಗೆ ಒಂದು ಬ್ಯಾಗ್ಗಳನ್ನು ಹಾಕೊಂಡು ಅಲ್ಲಿಂದ ಅಂದರೆ ಎಸ್ಕೇಪ್ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇಶಾದ್ಯಂತ ನಮ್ಮ ಭಾರತದ ಮಹಿಳೆಯರ ಕೂದಲುಗಳಿಗೆ ನಿಜಕ್ಕೂ ಕೂಡ ಸಾವಿರಾರು, ಅಂದರೆ 100 ಗ್ರಾಮ್ಗೆ ಸುಮಾರು 2500, 3000, 4000 ಅಷ್ಟು ಬೇಡಿಕೆ ಇದೆ. ಈ ಒಂದು ಕೂದಲುಗಳನ್ನು ಚೈನಾ, ಜಪಾನ್, ಹಾಂಗ್ಕಾಂಗ್, ಮಲೇಷ್ಯಾ ಈ ಕಡೆಗೆ ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಸಣ್ಣದಾಗಿ ಗೋಡನ್ ಇಟ್ಕೊಂಡಿರ್ತಕ್ಕಂಥ ಅಂಗಡಿಗಳಲ್ಲಿ ಈ ರೀತಿಯಾಗಿ ಒಂದು ಮಹಿಳೆಯರ ಕೂದಲುಗಳನ್ನು ಭಾರತದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಕೂಡಿಟ್ಟು ಅದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಬಿಸ್ನೆಸ್ಗಳನ್ನು ಮಾಡ್ತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಯಾಕೆ ಭಾರತದಲ್ಲಿ ಮಹಿಳೆ ಕೂದಲುಗಳಿಗೆ ಇಷ್ಟೊಂದು ಬೇಡಿಕೆ ಇದೆ ಅಂತಂದರೆ, ನಿಜಕ್ಕೂ ಕೂಡ ಆ ಒಂದು ಕೂದಲುಗಳನ್ನ ಇಟ್ಕೊಂಡು ಹೊರದೇಶದಲ್ಲಿ ಒಂದು ಟೋಬನ್ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಆಫ್ರಿಕಾ ಮತ್ತು ಕಾಂಟಿನೆಂಟಲ್ ಕಂಟ್ರೀಸ್ ಏನಿದೆ ಅಲ್ಲೆಲ್ಲವೂ ಕೂಡ ಭಾರತೀಯರ ಮಹಿಳೆಯರ ಕೂದಲುಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಒಂದು ಚೀಲ ಮಿನಿಮಮ್ ಅಂದರೆ ಒಂದು ಚೀಲದ ಗೋಣಿ ಚೀಲ ಏನಿಲ್ಲ ಅಂತಂದ್ರೂ ಸುಮಾರು 10ರಿಂದ 15 ಇಲ್ಲ 20 kgಗೆ ಸುಮಾರು 1.5 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ಆ ಕ್ವಾಲಿಟಿಯ ಮೇಲೆ ದುಡ್ಡನ್ನು ಹೊರದೇಶದವರು ನಮ್ಮ ದೇಶದ ವ್ಯಾಪಾರಿಗಳಿಗೆ ಅಥವಾ ನಮ್ಮ ದೇಶದ ಎಕ್ಸ್ಪೋರ್ಟ್ ಮಾಡುವಂಥ ಏನು ಆಫೀಸ್ಗಳಿದೆ ಅವೆಲ್ಲದೂ ಕೂಡ 5 ಲಕ್ಷ, 1.5 ಲಕ್ಷ, 2 ಲಕ್ಷ ಈ ರೀತಿಯಾಗಿ ವ್ಯವಹಾರನ ಮಾಡ್ತಾರೆ. ಇದು ಯಾವ ರೀತಿ ಮಾಡ್ತಾರೆ ಅಂದರೆ ಕೂಡ, ಮೊದಲಿಗೆ ಚೈನಾಯಿಂದ ಅಥವಾ ಜಪಾನಿಂದ ಅಲ್ಲಿನ ದೇಶದ ಅಧಿಕಾರಿಗಳು ಅಥವಾ ಅಲ್ಲಿನ ಆಫೀಸ್ ಎಂಪ್ಲಾಯೀಸು ಇಲ್ಲಿಗೆ ಭಾರತಕ್ಕೆ ಬಂದು ಎಲ್ಲಿ ನಮ್ಮ ಕೂದಲಿನ ಗೋಡನ್ ಸಂಗ್ರಹಣೆ ಮಾಡಿಟ್ಟಿರ್ತಾರೆ ಕೂದಲುಗಳನ್ನು ಅಲ್ಲಿ ಬಂದು ಪರಿಶೀಲನೆ ಮಾಡ್ತಾರೆ. ಕೆಲವು ಎಕ್ವಿಪ್ಮೆಂಟ್ಗಳನ್ನು ತೊಗೊಂಡ್ಬರ್ತಾರೆ. ಈ ಕೂದಲಿನ ಅಂಶಗಳೆಷ್ಟು, ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಕೂದಲುಗಳನ್ನು ನಾವು ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದ ನಂತರ ಆ ಕೂದಲುಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡು ಒಂದೊಂದು ಚೀಲಕ್ಕೆ ಈ ಪ್ಯಾಕ್ ಮಾಡಿ, ಇದನ್ನು ಪ್ಯಾಕ್ ಮಾಡಿ, ಇನ್ನು ಮಿಕ್ಕಿದನ್ನು ಮಾಡಬೇಡಿ ಅನ್ನೋ ರೀತಿಯಲ್ಲಿ ಗೋಣಿಚೀಲದೊಳಗಡೆ ಎಲ್ಲವನ್ನು ಕೂಡ ಪ್ಯಾಕನ್ನು ಮಾಡಿಸ್ತಾರೆ. ಆ ಮುಖಾಂತರ ಅವರು ಮತ್ತೆ ಅಡ್ವಾನ್ಸನ್ನು ಕೂಡ ಕೊಡ್ತಾರೆ. ಅದಾದಮೇಲೆ ಈ ಕೂದಲುಗಳನ್ನು ಯಾವ ದೇಶಕ್ಕೆ ಬೇಕೋ ಆ ದೇಶಕ್ಕೆ ರವಾನೆ ಮಾಡ್ತಾರೆ. ಇದೇ ವಿಚಾರವಾಗಿ ಭಾರತದಲ್ಲಿ
ಇನ್ವೆಸ್ಟ್ಮೆಂಟ್ ಇಲ್ದೇನೆ ಲಾಭದಾಯಕವಾಗಿ ಅತಿ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡುವಂಥ ಒಂದು ಬಿಸ್ನೆಸ್ ಅಂದರೆ ಅದು ಕೂಡ ಎಲ್ಲ ಬಿಸ್ನೆಸ್ ರೀತಿಯಾಗಿ ಕೂದಲಿನ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಮಹಿಳೆಯರ ಕೂದಲುಗಳಿಗೆ ಲಕ್ಷಾಂತರ ರೂಪಾಯಿ ಲಾಭ ಇದೆ ಅಂತ ಹೇಳಿ ಇತ್ತೀಚಿನ ಒಂದು ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ. ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ತಿಂಗಳು ಒಂದು ಮನೆಗೆ ಹೋಗಿ, ಕೆಲವ್ರು ನೀವು ನೋಡಿರ್ಬೋದು, ಮನೆಗೆ ಹೋಗಿ ಕೂದಲಿದ್ಯಾ, ಕೂದಲು ಕೊಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ, ಪಾತ್ರೆ ಸಾಮಾನನ್ನು ಕೊಡ್ತೀವಿ, ನಮಗೆ ಮಹಿಳೆಯರ ಕೂದಲಿದ್ರೆ ಕೊಡಿ ಅಂತ ಹೇಳ್ತಾರೆ. ಅವರು ಈ ಕೂದಲುಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಬಿಸ್ನೆಸ್ ಮಾಡುವಂಥ ಅಂಗಡಿಗೆ, ಏನು ನಾವು ಗೋಡನ್ ಅಂತ ಏನು ಹೇಳ್ತೀವಿ, ಆ ಮಾಲೀಕರಿಗೆ ಈ ಕೂದಲುಗಳನ್ನು ಕೊಡ್ತಾರೆ. ಚೈನಾ, ಜಪಾನಿಂದ ಬಂದು ಕೆಲವು ಮಾಲೀಕರು ಅಂದರೆ ಅಲ್ಲಿ ಬಿಸ್ನೆಸ್ ಇರ್ತಕ್ಕಂಥವ್ರು ಅವ್ರು ಬಂದು ಟೆಸ್ಟ್ ಮಾಡಿ ಆ ಕೂದಲುಗಳನ್ನು ತಗೊಂಡೋಗ್ತಾರೆ. ನಿಜಕ್ಕೂ ಕೂಡ ಈ ಕೂದಲು ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಲಾಭ ಇದೆ ಅಂತ ಪೊಲೀಸರಿಗೂ ಒಂದು ಕಡೆ ಶಾಕ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜನರ ಹತ್ರ ಪರ್ಚೇಸ್ ಮಾಡುವಂಥ ಕೂದಲುಗಳನ್ನ ಎಕ್ಸ್ಪೋರ್ಟ್ ಮಾಡಿದ ಇಷ್ಟು ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಲಾಭ ಇದೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಈಗಲೂ ಕೂಡ ಗೊತ್ತಾಗ್ತಾ ಇರ್ತದೆ. ಒಟ್ಟಾರೆಯಾಗಿ ಜನ ಯಾವ್ಯಾವ ರೀತಿನೋ ಕಳ್ತನ ಮಾಡ್ತಾರೆ, ಶೂಸ್ ಕಳ್ತನ ಮಾಡ್ತಾರೆ, ಬಟ್ಟೆ ಕಳ್ತನ ಮಾಡ್ತಾರೆ, ಜೊತೆಗೆ ತಿಂಡಿಯನ್ನ ಅಂದರೆ ಹೋಟೆಲ್ಗಳಲ್ಲಿ ಕಳ್ತನ ಮಾಡ್ತಾರೆ, ದುಡ್ಡನ್ನು ಕಳ್ತನ ಮಾಡ್ತಾರೆ, ಕೂದಲು ಕಳ್ತನ ಮಾಡಿ ಈ ರೀತಿಯಾಗಿ ಅತಿ ಹೆಚ್ಚಾಗಿ ಲಾಭ ಪಡೆಯುವಂಥದ್ದು ಕೂಡ ಇದೇ ಬಿಸ್ನೆಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತದೆ. ಒಟ್ಟಾರೆಯಾಗಿ ಈಗ ಪೊಲೀಸರ ತನಿಖೆಯಲ್ಲಿ ಆ ಕೂದಲು, ಬೆಂಗಳೂರಿನಲ್ಲಿ ಆ ಕೂದಲು ಕಳ್ತನ ಮಾಡ್ಕೊಂಡು ಹೋಗೋ ವ್ಯಕ್ತಿಯನ್ನ ಬಂಧಿಸಿರ್ತಕ್ಕಂಥದ್ದು. ಜೊತೆಗೆ ಆಂಧ್ರ ಮತ್ತು ತಮಿಳುನಾಡಲ್ಲೂ ಕೂಡ ಈ ರೀತಿಯಾಗಿ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರಿ ನೀವು ನ್ಯೂಸ್ 18 ಡಿಜಿಟಲ್ ಕನ್ನಡ. ನಾನು ಮಂಜುನಾಥ್ ಚಂದ್ರ.